ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಮಾಹಿತಿಯ ಪ್ರಕಾರ ನಾಲ್ವರು ಅಪರಿಚಿತರು ಫೈರೋಜ್ ಪಠಾಣ್ ಅವರ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಸ್ಥಳದಲ್ಲೇ ಕೊಚ್ಚಿ ಕೊಲೆ ಮಾಡಿದ್ದಾರೆ. ದಾಳಿ ನಡೆಸಿದ ಬಳಿಕ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಉಪನಗರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿಗಳನ್ನು ಬಂಧಿಸಲು ಪೊಲೀಸರು ಬಲೆ ಬೀಸಿದ್ದು ವಿಶೇಷ ತಂಡಗಳನ್ನು ರಚಿಸಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಈ ದುರ್ಘಟನೆಯಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಪ್ರದೇಶದಲ್ಲಿ ಭೀತಿಯ ವಾತಾವರಣ ನಿರ್ಮಾಣವಾಗಿದೆ. ಹತ್ಯೆಯ ಹಿನ್ನೆಲೆ ಇನ್ನೂ ಸ್ಪಷ್ಟವಾಗಿಲ್ಲ. ಕಾರಣ ಪೊಲೀಸರು ವಿವಿಧ ಕೋನಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಈ ಘಟನೆ ನಗರದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದ್ದು ಹೆಚ್ಚಿನ ಮಾಹಿತಿ ತನಿಖೆಯ ನಂತರ ಹೊರಬರುವ ನಿರೀಕ್ಷೆ ಇದೆ. ಇಲ್ಲಿ ಒಂದೇ CCTV ಕಾಣ್ತಿದ್ದಾರೆ, ಮಿಕ್ಕಿದವ್ರು ಯಾರಿದ್ದಾರೆ ಗೊತ್ತಿಲ್ಲ. ಆದರೆ ಇದರಲ್ಲಿ ನಮ್ಮ ಸಮಾಜದ ದೊಡ್ಡ ಹಿರಿಯರ ಪಾತ್ರ ಐತಿ. ಅವ್ರು ಯಾರು ಅಷ್ಟು ದೊಡ್ಡವರಿಲ್ಲ, ಇವನ್ಗೆ ಮರ್ಡರ್ ಮಾಡೋಷ್ಟು ರಾಜಕೀಯ ಇದೇ ಇಟ್ಕೊಂಡು ಮಾಡಿದ್ದಾರೆ. ಮನೆಯಲ್ಲಿ ಮದುವೆ 3-4 ಲಕ್ಷ ಕ್ಯಾಶ್ ಇತ್ತು, ಅದು ಒಯ್ದಾರೆ. ಒಂದು ಮೊಬೈಲ್ ಫೋನು ಒಯ್ದಾರೆ. ಅವ್ರ ತಾಯಿ ಮೊಬೈಲ್ ಫೋನ್ ಕಸ್ಕೊಂಡು ಹೋಗ್ಯಾರ. ಅವ್ರ ತಾಯಿ ಹೊಡೆದಾರೆ. ಅವ್ರ ಅಕ್ಕಗೆ ತಂಗಿಗೆ ಹೊಲಿ ಮ್ಯಾಗೆ ಮುಖ ಹಾಕಿ ಹೋಗಿದ್ದಾರೆ. 9 ಟೈಮ್ ಅಷ್ಟು ಗೊತ್ತಿಲ್ಲ. ನಾವು ಹುಬ್ಳಿಯಲ್ಲಿದ್ದೆ, ಫೋನ್ ಹಚ್ಚಿದ ತಕ್ಷಣ ಇಲ್ಲೇ ಬಂದ್ವಿ. ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸಂದರ್ಭದಲ್ಲಿ ಮಾಳಾಪುರ AFS ಒಂದು ಏರಿಯಾದಲ್ಲಿ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ 9 ಗಂಟೆ 3-4 ಜನ ಬಂದುಬಿಟ್ಟು ಹಾಗೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದ ಒಂದಷ್ಟು ಶಸ್ತ್ರಾವ ಸ್ಥಳದಲ್ಲಿ
ಯಾವ ಕಾರಣಕ್ಕೆ ಮಾಡಿದ್ದಾರೆ ಮತ್ತು ಯಾರು ಮಾಡಿದ್ದಾರೆ ಕುಟುಂಬ ಸದಸ್ಯರು ಮತ್ತು ಸಾಕಷ್ಟು ಜನ ಲೈವ್ ವಿಟ್ನೆಸಸ್ಸು ಹೆಣ್ಮಕ್ಳಲ್ಲಿದ್ದಾರೆ ಅವರು ಕಂಪ್ಲೇಂಟು ನೀಡುವಂಥ ಪ್ರೋಸೆಸ್ಸಲ್ಲಿದೆ. ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ನಾವು ಈಗಾಗಲೇ ಆರೋಪಿಗಳು ಯಾರು ಅನ್ನುವಂಥದ್ದು ಕ್ಲೂ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಅವ್ರನ್ನ ಹುಡುಕ್ಲಿಕ್ಕೆ ಅಧಿಕಾರಿ ಸಿಬ್ಬಂದಿಗಳು ಕಾರ್ಯೋನ್ಮುಖರಾಗಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾರೆ. ಸರ್ 6 ಮಂತ್ಸ್ ಬ್ಯಾಕು ಒಂದು ಕಂಪ್ಲೇಂಟನ್ನು ಬಂದಿತ್ತು ಸರ್ ನಿಮ್ಮ ಹತ್ರ. 4-5 ಜನ ಹೆಸರು ಮೆನ್ಷನ್ ಪರಿಶೀಲನೆ ಮಾಡ್ತೇನೆ. ಮತ್ತು ವೆರಿಫೈ ಮಾಡ್ತೀನಿ. ಈಗ ನನಗೆ ಎಕ್ಸಾಕ್ಟ್ಲಿ ನನಗೆ ಮಾಹಿತಿ ಇದೆ. ಸ್ಥಳೀಯ ಪೊಲೀಸ್ ಠಾಣಾ ಅಧಿಕಾರಿಗಳ ಹತ್ರ ಮಾಹಿತಿಯನ್ನು ಪಡೆದು ನಾನು ಮುಂದೆ ಕ್ರಮ ಕೈಗೊಳ್ಳುತ್ತೇನೆ. ಸರ್ ರಾಜಕೀಯ ದ್ವೇಷ ಆಮೇಲೆ ಹಳೆ ವೈಷಮ್ಯ ಅನ್ನುವಂಥದ್ದು ಕೆಲವೊಂದು ಬರ್ತಾ ಇದ್ದಾವೆ ಸರ್ ಅದರಲ್ಲಿ. ಯಾಕಂದರೆ ಬೆಳೀತಾ ಏನಾದರೂ ಹೇಳಿದ್ದಾರೆ ಸರ್ ಮನೆಯವರು ಏನಾದರೂ? ಅವ್ರ ತಾಯಿ ಮತ್ತು ಅವರ ಸಿಸ್ಟರ್ ಅನ್ಸುತ್ತೆ ಅವ್ರ ಹತ್ರ ಮಾತಾಡಿದೆ. ಅವರು ಯಾರೇ ಕೃತ್ಯ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು, ಯಾವ ರೀತಿ ಹೊಡೆದ್ರು ಅನ್ನುವಂಥದ್ದಷ್ಟೇ ಹೇಳ್ತಾ ಇದ್ದಾರೆ. ಇನ್ನೂ ವಿವರವಾಗಿ ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಕುಟುಂಬ ಸದಸ್ಯರಿದ್ದಾರೆ ಮತ್ತು ಸಮಾಜದ ಬಹಳಷ್ಟು ಜನ ಮುಖಂಡರು ಬಂದಿದ್ದಾರೆ. ಅವರು ಫಿರ್ಯಾದನ್ನು ನೀಡಲಿ, ತನಿಖೆಯಲ್ಲಿ ಸಮಗ್ರ ತನಿಖೆಯನ್ನು ಮಾಡಿಬಿಟ್ಟು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಎಲ್ಲರನ್ನೂ ಕಾನೂನು ಚೌಕಟ್ಟಲ್ಲಿ ತನಿಖೆಯಲ್ಲಿ ಒಳಪಡಿಸುವಂಥ ಕೆಲಸ ಮಾಡಬೇಕು. ಪ್ರೀಪ್ಲಾನ್ ಏನಾದ್ರು ಮಾಡಿದ್ರು ಸರ್? ಅಂದರೆ CCTV ಫುಟೇಜಲ್ಲಿ ಫಸ್ಟಿಗೆ ಒಬ್ಬರು ಬರ್ತಾರೆ, ಆಮೇಲೆ ಒಂದು ಜೊತೆ 4 ಜನ, ಇನ್ನೊಂದಿಬ್ಬರು ಜನ ಬಂದು ಹೊಡೆದ್ರು ಕೂಡ ಒಂದು ಹೊರಗಡೆ ಒಂದು ಚಾಕು ಹಾಕ್ತಾರೆ, ಇವರು ಒಳಗಡೆ ನೋಡಿ ಇನ್ಸಿಡೆಂಟ್ ಆಗಿ ಒಂದು 4 ವರ್ಷ ಆಗ್ತಾ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಸೇರಿದ್ರು. ಅವನ್ನೆಲ್ಲ ಸ್ವಲ್ಪ ಡಿಸ್ಪರ್ಸ್ ಮಾಡಿ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಾತಾಡಿಸಿ ಕಂಪ್ಲೇಂಟ್ ತೊಗೊಳ್ಳೋಂಥ ಪ್ರೊಸೆಸ್ಸಲ್ಲಿದೆ. ತನಿಖೆ ಇನ್ನೂ ಪ್ರಾರಂಭ ಆಗಬೇಕು. ತನಿಖೆ ಪ್ರಾರಂಭ ಆಗೋ ಸಂದರ್ಭದಲ್ಲಿ ಯಾಕಂದರೆ ಮನೆ ಒಳಗಡೆ ನುಗ್ಗಿ ಹೊಡೆಯುವಂಥದ್ದು ಸ್ವಲ್ಪ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ. ಅದು ಯಾರ್ಯಾರು ಈ ಒಂದು ಪ್ಲ್ಯಾನ್ ಆಗಿದ್ರು, ಯಾರ್ಯಾರು ಎಕ್ಸಿಕ್ಯೂಟ್ ಮಾಡೋದು, ಇದೊಂದು ಸಮಗ್ರ ತನಿಖೆ ಆಗುತ್ತೆ. ಈ ರೀತಿ ಘಟನೆ ಮರುಕಳಿಸಿದ ರೀತಿಯಲ್ಲಿ ಅತ್ಯಂತ ಸಮಗ್ರ ಮತ್ತು ಸಂಪೂರ್ಣ ತನಿಖೆ और बदली वही और बदली वही उन्हें ऐसा करते और बर्तन का ना कर सकेला उनके